The first result of meditation is you become more energetic. ರಾತ್ರಿ ಧ್ಯಾನ ಸಾಧನೆ ಮಾಡುವವರು ತುಂಬಾ ಶಕ್ತಿಯನ್ನ ಪಡಿತಾರೆ. In the beginning, many people, when they are first time doing meditation, they go into sleep. ಆರಂಭದಲ್ಲಿ ಯಾರು ರಾತ್ರಿ ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು ಫಸ್ಟ್ ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಧ್ಯಾನದಲ್ಲಿ ಮಲಗ್ತಾರೆ. This is called as yogic sleep. ಇದನ್ನ ಯೋಗಿಕ್ ಸ್ಲೀಪ್ ಅಂತ ಕರೀತಾರೆ. There are 4 stages. The first is yogic sleep. The second is yogic samadhi. The third is yogic experiences. The fourth is yogic wisdom. ಇದರಲ್ಲಿ ಒಟ್ಟು 4 ಹಂತಗಳಿದೆ. ಮೊದಲನೇದು ಯೋಗಿಕ್ ಸ್ಲೀಪ್ ಅಂದ್ರೆ ಮಲಗ್ತಾರೆ ಆರಂಭದಲ್ಲಿ. ಎರಡನೇದು ಯೋಗಿಕ್ ಸಮಾಧಿ ಅಂದ್ರೆ ಅವೇರ್ನೆಸ್, ಪ್ರಜ್ಞಾವಸ್ಥೆಯಲ್ಲಿ ರಾತ್ರಿ ಇಡೀ ಧ್ಯಾನ ಮಾಡ್ತಾ ಇರ್ತಾರೆ. ಮೂರನೇದು ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಅನುಭವಗಳನ್ನ ಪಡಿತಾರೆ, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಈ ತರ. ನಾಲ್ಕನೇದು ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ ಪಡೆಯೋದು, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋಗಿ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿಯ ಮಾಸ್ಟರ್ ಜೊತೆಗೆ ಜ್ಞಾನವನ್ನು ಪಡೆದು ಬರೋದು, ಇದು ಯೋಗಿಕ್ ಎಕ್ಸ್ಪೀರಿಯನ್ಸ್. ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ. So many days you will spend only in yogic sleep. You start with meditation, you go sleep. ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಬರೀ ಹೀಗೆ ಮಲ್ಕೊಂಡ್ ಬಿಡ್ತಾರೆ. But that yogic sleep is a very, very wonderful sleep. Half an hour of yogic sleep is equivalent to 6 hours of normal sleep. ಆದ್ರೆ ಈ ಯೋಗಿಕ್ ಸ್ಲೀಪ್ ಇದೆಯಲ್ಲ, ಮಲ್ಕೊಂಡ್ರು ಕೂಡ ತುಂಬಾ ಅದ್ಭುತವಾಗಿರ್ತದೆ. ಬರೀ ಅರ್ಧ ಗಂಟೆ ಯೋಗಿಕ್ ಸ್ಲೀಪು ನಾರ್ಮಲ್ ಟೈಮಲ್ಲಿ ಮಾಡುವ ಸ್ಲೀಪಿಗೆ 6 ತಾಸು ಮಾಡೋದು ಒಂದೇ, ಇದು ಅರ್ಧ ತಾಸು ಮಾಡೋದು ಒಂದೇ. In the normal sleep, you've got so many dreams, so many things are happening in your mind. You are more tensed sometimes than when you are not in sleep. Okay, so lot of energy is wasted in dreams, in unwanted dreams. ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವು ಕೆಳಗಡೆ ಮಲಗುವ ಸಮಯದಲ್ಲಿ ಏನೇನೋ ಕನಸುಗಳು ಈ ತರದೆಲ್ಲ ಬೀಳ್ತಾ ಇರ್ತದೆ. ಆ ಕನಸುಗಳು ಅಥವಾ ಏನೇನೋ ನಾವು ನೋಡುವಾಗ ಅದೆಲ್ಲ ನಮ್ಮ ಎನರ್ಜಿಯನ್ನ ಕಳೀತಾ ಇರ್ತದೆ. Dreams could be message dreams, but many or 90% on an average are unwanted dreams. So you lose a lot of energy in the dreams. The soul's energy is lost in the dreams. ಅಂದ್ರೆ ಕನಸುಗಳು ಬೀಳುವುದು ಕೆಲವೊಂದು ಮೆಸೇಜ್ ಕೊಡ್ಲಿಕ್ಕೆ ಆಗಿರ್ಬೋದು, ಆದ್ರೆ 90% ಅನ್ವಾಂಟೆಡ್, ನಮಗ್ ಸಂಬಂಧನೇ ಇರೋಲ್ಲ. ಆದ್ರೆ ಆ ಕನಸುಗಳು ನಮ್ಮ ಎನರ್ಜಿಯನ್ನ ಕಡಿಮೆ ಮಾಡ್ತವೆ, ಅಂದ್ರೆ ಅವು ರಿಸೀವ್ ಮಾಡ್ತವೆ. ಹಾಗಾಗಿ ಆ ಧ್ಯಾನ ಏನು ರಾತ್ರಿ ನಿದ್ದೆ ಮಾಡುವುದರಲ್ಲಿ ಮನುಷ್ಯ ತನ್ನ ಸೋಲ್ ಶಕ್ತಿಯನ್ನು ಕಳ್ಕೊಳ್ತಾನೆ. That's why you need to sleep a sound sleep where there are no dreams. ಯಾವಾಗ ಒಬ್ಬ ಯೋಗಿಕ್ ಸ್ಲೀಪ್ ಶುರು ಮಾಡ್ತಾನೆ ಹಾಗೆ ಅವನಿಗೆ ಕನಸುಗಳು ಬೀಳೋದಿಲ್ಲ, ಕನಸು ಸ್ಟಾಪ್ ಆಗ್ತವೆ. ಆಗ ಅವನ ಸಂಪೂರ್ಣ ಶಕ್ತಿ ಸ್ಟೋರ್ ಆಗ್ತದೆ, ವೇಸ್ಟ್ ಆಗಲ್ಲ. Yogic sleep. After a few days, then you will go into yogic samadhi. It is not sleep. You are aware of whatever is happening in the room, but there is no mind stuff. There is no mind stuff. ಕೆಲವು ದಿನಗಳ ಸಾಧನೆಯ ನಂತರ ಅವರಿಗೆ ಅವೇರ್ನೆಸ್ ಬರುತ್ತೆ, ಅಂದ್ರೆ ಪ್ರಜ್ಞೆ. ಕೆಲವು ದಿನಗಳ ಅಂದ್ರೆ ತನ್ನ ಸುತ್ತಲೂ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಾನು ಎಲ್ಲಿದ್ದೇನೆ, ಏನ್ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ರಾತ್ರಿ ಪೂರ್ತಿ ಅವನಿಗೆ ಪ್ರಜ್ಞೆ ಇರ್ತದೆ. ಇದು ಯೋಗಿಕ್ ಸಮಾಧಿ. That is called a yogic samadhi. You are as if you are in sleep, but you are fully conscious, but the mind has no trouble at all. That is yogic samadhi. That is second stage. Third stage, you will have outer body experiences. Your astral body travels, comes out of the physical body, travels, or if your causal body may come out, or your supracausal body may come out, So these are all called yogic experiences. ಮೂರನೇ ಹಂತದಲ್ಲಿ ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಮ್ಮ ಆಸ್ಟ್ರಲ್ ಬಾಡಿ ಹೊರಗೆ ಬಂದು ಅದು ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡೋದು. ಅದ್ರ ಹಿಂದೆ ಇರುವಂತ ಕಾಸಲ್ ಬಾಡಿ ಅಂದ್ರೆ ಕಾರಣ ಶರೀರ, ಅದು ಹೊರಗಡೆ ಬಂದು ಅದಕ್ಕೆ ಬೇಕಾದ ಕಡೆಗೆಲ್ಲ ಅಂದ್ರೆ ಕಾರಣ ಲೋಕಗಳಿಗೆಲ್ಲ ಹೋಗಿ ಬರುವಂತದ್ದು. ಅಂದ್ರೆ ಆಕಾಶಿಕ್ ರೆಕಾರ್ಡ್ ನೋಡೋದು ಅಂತೀವಲ್ಲ, ಅದು ಕಾರಣ ಶರೀರ ಹೊರಗೆ ಬಂದಾಗ. ಆಮೇಲೆ ಅದಾದ್ಮೇಲೆ ಸೂಪರ್ ಕಾಸಲ್ ಬಾಡಿ ಅಂತ ಇರ್ತದೆ, ಲಿಂಗ ಶರೀರ ಅಂತ ಹೇಳ್ತಾರೆ, ಅದು ಹೊರಗೆ ಬರುವಂತ. ಇದೆಲ್ಲ ಥರ್ಡ್ ಸ್ಟೇಜ್ ಎಕ್ಸ್ಪೀರಿಯನ್ಸ್.
The result Yogic. of those yogic experiences is yogic wisdom. Oh, I am not the body. I am a consciousness. I've got so many other bodies, other frequency bodies than the physical body. So that is called as yogic wisdom. ಯಾವಾಗ ಏನು ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ, ಸೂಪರ್ ಕಾಸಲ್ ಬಾಡಿ ಇದೆಲ್ಲ ಹೊರಗಡೆ ಹೋಗಿ ಮೂರನೇ ಹಂತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತದೆ, ಆಗ ಜ್ಞಾನ ಬರ್ತದೆ. ಅಂದ್ರೆ ನಾನು ಅಂದ್ರೆ ಏನು, ಈ ಏನು ಭೂಮಿ ಅಂದ್ರೆ ಏನು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ಎಲ್ಲೆಲ್ಲಿ ಯಾವ್ಯಾವ ಲೋಕಗಳಿದೆ, ಅಲ್ಲಿಯ ವೈಶಿಷ್ಟ್ಯತೆ, ಈ ರೀತಿ ಅವನಿಗೆ ನಾಲೆಜ್ ಬರುತ್ತೆ. ಇದು ಫೋರ್ತ್ ಸ್ಟೇಜ್, ಅಂದ್ರೆ ವಿಸ್ಡಮ್. When you reach to that yogic wisdom, you are a master. ಯಾವಾಗ ನೀವು ಆ 4ನೇ ಹಂತದ ಯೋಗಿಕ್ ವಿಸ್ಡಮ್ ಅನ್ನ ತಲುಪ್ತೀವಿ, ಆವಾಗ ನೀವು ಒಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್. You are an enlightened master. ಯು ಆರ್ ಎನ್ಲೈಟನ್ಡ್ ಮಾಸ್ಟರ್, ಅಂದ್ರೆ ನೀವು ಜ್ಞಾನೋದಯವನ್ನ ಹೊಂದಿದಂತಹ ಮಾಸ್ಟರ್. The earth has seen thousands and thousands of enlightened masters. We want the rest of the billions to become enlightened. ಈ ಭೂಮಿ ಮೇಲೆ ಸಾವಿರಾರು ಜನ ಅಂದ್ರೆ ಎನ್ಲೈಟನ್ಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ಈ ರೀತಿ ಸಾಧನೆಯಿಂದ ಇದು ಸಾಧ್ಯ ಇದೆ ಅಂತ. ಥ್ಯಾಂಕ್ ಯು.